ಇಲ್ಲ ಇಲ್ಲ ಹೇಳಿದ್ದೆ ಗುರು. ಸರ್ ಅದೇ ನಾಳೆ ಆಕಾಶ್ ರಿಲೀಸ್ ಆಗ್ತಾ ಇದೆ. ಹಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಮತ್ತೆ ಆವಾಗ ನೀವು ಅಪ್ಪು ಬಾಸ್ ಜೊತೆ ಮತ್ತೆ ಅಣ್ಣವ್ರ ಜೊತೆ ಹೆಂಗ್ ವರ್ಕ್ ಮಾಡಿದ್ರಿ ಅಂತ ಸರ್. ತುಂಬಾ ಇಂಟರ್ವ್ಯೂಗಳಲ್ಲಿ ಹೇಳಿದೀನಿ. ಖುಷಿ ಅಲ್ವಾ ನಮ್ಮ ಡೈರೆಕ್ಟರ್ ಮಾಡಿದ್ದೆ ಅವ್ರ ಕಂಪ್ನಿಯಿಂದ ಪುನೀತ್ ರಾಜ್ಕುಮಾರ್ ಮತ್ತೆ ಪಾರ್ವತಮ್ಮ ಅವರು. ಹೌದು. ಅಂತ ದೊಡ್ಡ ಬ್ಯಾನರ್ಲಿ ಅದು ಪುನೀತ್ ರಾಜ್ಕುಮಾರ್ ಅವ್ರು ಆಕ್ಟ್ ಮಾಡಿ ಹಾ. ಅಂತ ಕಂಪ್ನಿಯಲ್ಲಿ ಸಿನಿಮಾ ಮಾಡೋದು ಪೂರ್ವ ಜನ್ಮದ ಪುಣ್ಯ. ಯಾರಿಗೂ ಸಿಗದೆ ಅದ ಅವಕಾಶ ನನಗೆ ಮೊದಲನೇ ಸಿನಿಮಾ ಸಿಕ್ಕಿರೋದು ಅವ್ರ ಕಂಪ್ನಿಲಿ. ನನಗೆ ಮೇ ಬಿ ಎಂ ಎಸ್ ರಾಜಶೇಖರ್ ಆದ್ಮೇಲೆ ಮೇ ಬಿ ನನಗೆ ಕೊಟ್ಟಿರೋದು ಅನ್ಸುತ್ತೆ ಸಿನಿಮಾ. ಹೌದು ಸರ್. ನನಗೆ ಈಗ ನೆನ್ಸ್ಕೊಂಡ್ರು ಕೂಡ ಅದೊಂಥರ ಅದ್ಭುತ ಅನ್ಸುತ್ತೆ. ನನಗೆ ಹೆಂಗ್ ಕೊಟ್ರು, ನನ್ನಲ್ಲಿ ಏನ್ ನೋಡಿದ್ರು ಅಂತ. ಏನೋ ಎಲ್ಲ ಹಂಗಂಗೆ ಆಗ್ ಬಂತು. ಜನ ಕೂಡ ಸಿನಿಮಾಗ್ ಒಳ್ಳೆ ಸಕ್ಸಸ್ ಕೊಟ್ರು. 20 ವರ್ಷ ಆದ್ಮೇಲೆ ಪುನಃ ರಿಲೀಸ್ ಮಾಡೋದು ಜನಕ್ಕೆ ಅದೇ ಕ್ರೇಜ್ ಇದೆ. ಆ ಸಾಂಗ್ ಆಗ್ಲಿ, ಆ ಕ್ಲಿಪ್ಪಿಂಗ್ಸ್ ಆಗ್ಲಿ, ಆ ಸೀನ್ಸ್ ಗಳಾಗ್ಲಿ, ಒಬ್ಬೊಬ್ರು ಮಾತಾಡ್ತಾರೆ ಅದ್ರ ಬಗ್ಗೆ. ತುಂಬಾ ಒಬ್ಬ ಡೈರೆಕ್ಟರ್ ಆಗಿ ನನಗೊಂದು ಹೆಮ್ಮೆ ಅನ್ಸುತ್ತೆ ರಘು. ಸರ್, ಒಂದು ಏನಾರ ಒಂದು ವಿಶೇಷವಾದ ಅನುಭವ ಆ ಚಿತ್ರದಿಂದ ನಿಮ್ಗೂ ಅಪ್ಪು ಬಾಸ್ಗೂ ಮರೆಯಕ್ ಆಗದೇ ಇಲ್ಲ ಈ ಘಟನೆನ ನಾನು ಅಂತ ಅವರಿಂದ ಆ ಚಿತ್ರದಿಂದ? ಸರ್ ಕೇಳಿಸ್ತಾ ಇಲ್ಲ. ಫೈಟ್ ಸೀಕ್ವೆನ್ಸ್ ಬಂದಿದೆ. ಅದೇ ಗ್ಲಾಸ್ ಹೊಡಿಯೋದು. ಎಸ್, ಅದು ಬೇಡ ಅಂದೆ. ನಾನ್ ಮಾಡ್ತೀನಿ ಅಂತ ಹಠ ಮಾಡ್ಬಿಟ್ರು. ಇಲ್ಲ ಸರ್ ಬೇಡ ಸರ್, ನಂಗೆ ಒಂಥರ ಯಾಕೋ ಅನ್ನಿಸ್ತಾ ಇಲ್ಲ ಅಂದೆ. ಏನಾಗಲ್ಲ ಬನ್ನಿ ಮಹೇಶ್ ಅಂದ್ಬಿಟ್ಟು ಪಾಪ ಅವರೇ ಪಾಸಿಟಿವ್ ಎನರ್ಜಿ ತುಂಬಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರು. ಅದು ಸ್ವಲ್ಪ ಗ್ಲಾಸ್ ಬ್ರೇಕ್ ಆಗ ಸ್ವಲ್ಪ ಲೇಟ್ ಆಗಿ ಸ್ವಲ್ಪ ಏಟ್ ಆಯ್ತು ಸ್ಟಿಚ್ ಹಾಕತ್ತಾರ ತೊಡೆ ಹತ್ರ. ಬಟ್ ಅದ್ಯಾವ್ದು ಮನ್ಸ್ ಕಚ್ಕೊಳ್ಳಿಲ್ಲ. ಹಂಗೆ ಸುಮ್ಮನೆ ನೆಕ್ಸ್ಟ್ ಡೇ ಕೂಡ ಶೂಟ್ ಮಾಡಿದ್ವಿ ನಾವ್ ಅದನ್ನ. ರಾಜ್ಕುಮಾರ್ ಆ ಶಾರ್ಟ್ ನೋಡಿ ತುಂಬಾ ಖುಷಿ ಪಟ್ರು. ಇದಕ್ಕೆ ಕಣೋ ಜನ ಇಷ್ಟಪಡೋದು ಮಗನೇ ಅಂತ. ಕಂದ ಇದನ್ನ ನೋಡಿದ್ರೆ ಕಣೋ ಜನ ಇಷ್ಟಪಡೋದು, ಹಿಂಗ್ ಮಾಡ್ಬೇಕು ಆಡಿಯನ್ಸ್ಗೆ ಅಂತ ನೋಡಿ. ದೊಡ್ಡವ್ರದ್ದು ಒಂದು ಅಭಿಪ್ರಾಯ ಇದೆಯಲ್ಲ, ಅದು ಅವ್ರ ದೊಡ್ಡ ಗುಣ. ಬೇರೆಯವ್ರಾಗಿದ್ರೆ ಯಾಕಿದೆಲ್ಲ ಮಾಡ್ತೀಯ, ಹೆಚ್ಚು ಕಮ್ಮಿ ಆಗಿದ್ರೆ ಫೀಲ್ ಮಾಡ್ತಾರೆ. ಅಂದ್ರೆ ಜನಕ್ಕೆ ಇಷ್ಟ ಆಗಂಗೆ ನಾವೇನಾದ್ರು ಮಾಡ್ಬೇಕು, ಜನನ ಸಂತೋಷ ಪಡಿಸ್ಬೇಕು. ನಾವ್ ಆಕ್ಟ್ ಮಾಡಾಗ್ಲಿ, ಆಕ್ಷನ್ ಮಾಡಾಗ್ಲಿ, ಇನ್ನೊಂದಾಗ್ಲಿ ಅಂತ ಆ ಅನುಭವನ ಅವ್ರ ಮಗನಿಗೆ ಹೇಳ್ಕೊಡ್ತಾರೆ ನೋಡಿ. ಅದು ಅವ್ರಿಗೆ ಗೊತ್ತಾಗುತ್ತೆ ಅವರ ಇದೇನು ಅಂತ, ಅವ್ರ ಕೆಪಾಸಿಟಿ ಏನು ಮತ್ತೆ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಆಗ. ಅಂತ ಒಂದು ಅದ್ಭುತ ನಟರು ರಾಜ್ಕುಮಾರ್ ಅವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಸರಳತೆಗೆ ಇನ್ನೊಂದ್ ಹೆಸರೇ ಅವರು. ನಾವು ಒಂದಿನ 2 ದಿನ ನಾಟಕ ಆಡ್ಬೋದು, ಅವ್ರ ತರ ನಾವು ಜೀವನ ಪೂರ್ತಿ ಅಷ್ಟು ಸರಳವಾಗಿರಕ್ ಕಷ್ಟ ಆಗುತ್ತೆ. ಇಲ್ಲ, ತುಂಬಾ ಕಷ್ಟ ಸರ್. ಅದು ಕಷ್ಟ ಅಲ್ಲ, ಅದು ಆಗೋದೇ ಇಲ್ಲ ಬಿಡಿ ಸರ್. ಆಗದೇ ಇಲ್ಲ. ನಾವು 1 ವಾರ ನಾಟಕ ಆಡ್ಬೋದು ಅಷ್ಟೇ. ಅವರು ಸಾಯೋವರೆಗೂ ಅದೇ ತರ ಇದ್ರು ನೋಡಿ. ನಮ್ಮೊಬ್ಬರ ಜೊತೆ ಎಲ್ಲ ಎಲ್ಲರ ಜೊತೆಲೂ ಹಂಗೆ ಇದ್ರು. ಚಿಕ್ಕವರು ದೊಡ್ಡವರು ಅಂತ ಯಾರನ್ನು ತಾರತಮ್ಯ ಮಾಡ್ತಿರ್ಲಿಲ್ಲ. ಪ್ರತಿಯೊಬ್ಬರನ್ನು ಅವ್ರು ಹೋಗಿ ಬನ್ನಿ ಅಂತಲೇ ಕರೀತಿದ್ದು. ಬನ್ರಿ ಹೋಗ್ರಿ ಅಂತ. ನಾನು ಒಂದಿನ ಏಕವಚನದಲ್ಲಿ ಕರೆದಿಲ್ಲ. ಅವರು ಹೋಗ್ರಿ ಬನ್ರಿ ಅಂತಲೇ ಕರೀತಿದ್ದು. ನಾನ್ ಯಾರು ಅವ್ರ ಮುಂದೆ? ಅವ್ರ ಸಿನಿಮಾಗಳು ನೋಡ್ಕೊಂಡ್ ಬೆಳಗ್ದವ್ರು. ಅಂತವ್ರ ಜೊತೆ ನಾವು ಒಡನಾಟ ಇಟ್ಕೊಂಡು ಒಂದ್ 6 ವರ್ಷ 7 ವರ್ಷ ಅವ್ರ ಜೊತೆ ಇದ್ನಲ್ಲ, ಅದೇ ನನ್ ಪುಣ್ಯ. ಹೌದು ಸರ್. ಸರ್, ಈಗ ನೀವು ಅಣ್ಣವ್ರಿಗೆ ಕತೆ ಹೇಳ್ಬೇಕಾದ್ರೆ ಅಣ್ಣವ್ರು ಯಾವ ತರ ಅದನ್ನ ಇದ್ ಮಾಡ್ತಿದ್ರು ಸರ್, ತಗೊಂತಿದ್ರು ಕತೆನ? ಅವ್ರು ಯಾವ ತರ ಅನುಭವಿಸ್ತಿದ್ರ ಕತೆನ ಅಂತ? ಇಲ್ಲ, ಕತೆ ಕೇಳುವಾಗ ವರ್ಧನ್ ಅವ್ರು ಇದ್ರು, ರಾಜ್ಕುಮಾರ್ ಇದ್ರು, ರಾಘಣ್ಣ ನಾವಿದ್ರು. ಕತೆ ಹೇಳಿದಾಗ ಕತೆ ಕೇಳೋರು. ಕೇಳಾದ್ಮೇಲೆ ಒಂದೊಂದ್ ಸೀನ್ಗಳನ್ನ ಅವ್ರು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋರು. ಈ ಸೀನು ತುಂಬಾ ಚೆನ್ನಾಗಿದೆ, ಇದನ್ನ ಹಿಂಗ್ ಮಾಡೋ. ಅರಸೋ ಸಿನಿಮಾದಲ್ಲಾಗ್ಲಿ, ಆಕಾಶಲ್ಲಾಗ್ಲಿ, ಅರಸೋ ಸಿನಿಮಾ ಬಗ್ಗೆ ಸ್ಪೆಷಲ್ ಆಗಿ ಹೇಳೋರು. ನಾನ್ ಈ ಕ್ಯಾರೆಕ್ಟರ್ ಮಾಡ್ಲಿಲ್ಲ ಕಣ್ರಿ, ಒಬ್ಬ ನಟನಾಗಿ ನಂಗ್ ಸಿಕ್ಲಿಲ್ಲ ಅಂತಂದು ಹಸು ನೋಡಿ, ಅದು ಆಕ್ಟ್ ಮಾಡೋ ಹಸು, ಆ ಹಂಗರು ನನ್ ಮಗ ಮಾಡ್ತಾನಲ್ಲ ಬಿಡಿ, ನಾನ್ ಮಾಡ್ದಂಗೆ ಬಿಡ್ರಿ ಅಂತನ್ನೋರು ನಮ್ಗೆ. ಆದ್ರೆ ದುರದೃಷ್ಟ ಅವರೇ ಇಲ್ಲ ಆ ಚಿತ್ರ ನೋಡಕ್ಕೆ. ಅದೇ ಕೊನೆ ಸಿನಿಮಾ ವರ್ಧನ ಮತ್ತೆ ರಾಜ್ಕುಮಾರ್ ಅವ್ರದ್ದು. ಅವ್ರ ಸಿನಿಮಾ ನೋಡ್ಲಿಲ್ಲ. ಸಿನಿಮಾ ನೋಡಿದ್ರು ತುಂಬಾ ಖುಷಿ ಪಡೋರು, ತುಂಬಾ ಇಷ್ಟ ಪಡೋರು. ನನ್ ಕಂಡ್ರಂತೂ ತುಂಬಾ ಅವ್ರಿಗೆ ಏನೋ ನಮ್ ಕಾಡ್ನವ್ರು ಅಂತ ಬಹಳ ಪ್ರೀತಿ. ಅಮ್ಮ ಅವ್ರು ಯಾವಾಗ್ಲೂ ಹೇಳೋರು, ನೋಡ್ರಿ ನಿಮ್ ಕಾಡ್ನವ್ನ್ ಬಂದವ್ರೆ ನಿಮ್ ಡೈರೆಕ್ಟ್ರು ಅಂತ. ನಮ್ಗ ಅವೆಲ್ಲ ಹೊಸ ಹೊಸ ಒಂದು ನೆನ್ಪೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಅಂತ ವ್ಯಕ್ತಿಗಳನ್ನ ಕಳ್ಕೊಂಡ್ವಲ್ಲ ಅಂತ. ಇನ್ನೇನು ಒಂದ್ 2-3 ದಿನದಲ್ಲಿ ಅಪ್ಪು ಬಾಸ್ ಹುಟ್ಟದಬ್ಬ ಬೇರೆ ಬರ್ತಾ ಇದೆ. ಹೌದೌದು. ಏನು ಅವರು ಎಷ್ಟು ಹೆಚ್ಚು ಕಮ್ಮಿ ಒಂದ್ 3-4 ವರ್ಷ ಹತ್ತತ್ರ ಆಗೋಯ್ತು ಅನ್ಸುತ್ತೆ. ನಾವು ಕಳ್ಕೊಂಡು 21 ಇರ್ಬೇಕು. ಹೌದು ಸರ್, 4 ವರ್ಷ 5 ವರ್ಷ ಆಯ್ತಾ ಬಂತು ಸರ್. ನೋಡಿ ಎಷ್ಟು ಬೇಗ ಹೋಗ್ತು ಗೊತ್ತಿಲ್ಲ. ಬಟ್ ಇಲ್ಲಿ ಟುಡೇ ಅವ್ರು ನಮ್ಮ ಹತ್ರ ಸುತ್ತ ಇದಾರೆ ಅನ್ನೋದೇ ಒಂದ್ ಫೀಲಿಂಗ್ ಇದೆ. ಅವ್ರ ಸಿನಿಮಾಗಳಾಗ್ಲಿ ಇನ್ನೊಂದಾಗ್ಲಿ ಅವ್ರು ಎಲ್ಲರ ಜೊತೆ ಜೀವಿಸ್ತಾರೆ ಅನ್ಸುತ್ತೆ. ಯಾವ ಪೋಸ್ಟರ್ ಆಗ್ಲಿ, ಯಾವ ಅಂಗಡಿಲಾಗ್ಲಿ, ಎಲ್ಲಾಗ್ಲಿ ಅವ್ರು ಇದ್ದೇ ಇರ್ತಾರೆ. ನಮ್ಮ ಕರ್ನಾಟಕ ಅಂತಲ್ಲ, ಥ್ರೂಔಟ್ ಇಂಡಿಯಾದಲ್ಲೇ ಅವ್ರಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ತಾರೆ ಜನ. ಅವ್ರ ಬಗ್ಗೆ ಯಾವ್ದೇ ಸ್ಟೇಜ್ ಅಲ್ಲಾಗ್ಲಿ, ಯಾವ್ದೇ ಫಂಕ್ಷನ್ ಆಗ್ಲಿ, ಪ್ರತಿಯೊಬ್ಬ ಕಲಾವಿದ್ರು ಭಾಷೆ ತಾರತಮ್ಯ ಇಲ್ಲದೆ ಅವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಎಷ್ಟು ಆಳವಾಗಿ ಎಲ್ರನ್ನೂ ಆಕರ್ಷಣೆ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಹೌದು ಸರ್. ಸರಿ, ಈ ಚಿತ್ರದಲ್ಲಿ ನಿಮ್ಗೆ ಇಷ್ಟವಾದಂತ ಹಾಡು?
ನನಗೆ ಆಕ್ಚುಲಿ ನೀನೇ ತುಂಬಾ ಇಷ್ಟ. ಹಾ ಹಾ ಆ, ನೀನೇ ಇಸ್ ಒನ್ ಆಫ್ ಮೈ ಬೆಸ್ಟ್ ಸಾಂಗ್ ಈ ಸಿನಿಮಾದಲ್ಲಿ. ಅದಕ್ಕೆ ಹಾಹ ಎಂತ ಅಕ್ಷರನೂ ಚೆನ್ನಾಗಿದೆ, ಆಮೇಲೆ ಹಾ. ಮದುವೆ ಸಾಂಗ್ ಹಬ್ಬ ಹಬ್ಬನೂ ಚೆನ್ನಾಗಿದೆ. ಸರ್ ಬಟ್ ನೀನೇ ಅಲ್ಟಿಮೇಟ್. ಸರ್ ಇನ್ನೊಂದು, ಈ ಚಿತ್ರದಲ್ಲಿ ನಿಮ್ಗೆ ಅಣ್ಣವ್ರ ಹಾಡ್ ಹಾಕ್ಸ್ಬೇಕು ಅಂತ ಏನಾರು ಅನ್ಸಿಲ್ವಾ ಅಂತ? ಅಯ್ಯೋ, ನನಗೆ ಬಹಳ ಆಸೆ. ನಿಮ್ ನಂಬಲ್ಲ ಬಿಡಲ್ಲ, ನಾನು ಆಕಾಶ ಅರಸಲ್ಲಿ ಎಲ್ಲಾರು ಒಂದ್ ಜಾಗ ಸಿಕ್ಕಿದ್ರೆ ಆಡ್ಸೋಣ ಅಂತ ಒಂದು ಐಡಿಯಾನೇ ಇತ್ತು. ಓ ಆಕ್ಚುಲಿ ರಾಜೇಶ್ ಕೃಷ್ಣ ಆಡಿದ್ರೆ ಲಾಸ್ಟ್ ಅಲ್ಲಿ, ಆಹಾ ಏನಿದು ಈ ದಿನ ಅಂತ ಒಂದ್ ಪ್ಯಾತ ಬಿಟ್ಟು ಹೌದು ಸರ್. ಅದನ್ನ ಅವ್ರ ಕೈಲಿ ಆಡಿಸ್ಬೇಕು ಅಂತ ಅದೇ. ಬಟ್ ಅವ್ರಿಗೆ ನನಗ್ ಮ್ಯಾಚ್ ಆಗಲ್ಲ ರೀ ಹಾಡೋದಕ್ಕೆ, ಇದು ಹಾ ತುಂಬಾ ಇದೆ ಅಂದ್ರು. ಆಮೇಲೆ ಅದು ಚಿಕ್ಕ ಬಿಟ್ಟಲ್ಲಿ ಅವ್ರು ಆಡ್ಸೋದು ನಮಗೂ ಏನೋ ಒಂದು ಅನಿಸ್ತಿಲ್ಲ. ಹಾ 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 ಬೇರೆ ನೆಕ್ಸ್ಟ್ ಪಿಕ್ಚರ್ ಆಡ್ಸೋಣ ಅನ್ಕೊಂಡ್ವಿ, ಬಟ್ ಅರ್ಸಲ್ಲೂ ನಮ್ಗೆ ಜಾಗ ಸಿಕ್ಲಿಲ್ಲ. ಹಾ. ಅಂದ್ರೆ ಅವೆಲ್ಲ ಪಡ್ಕೊಂಡ್ ಬಂದಿರ್ಬೇಕು ನಮ್ ಸಿನಿಮಾದಲ್ಲಿ ಅವ್ರು ಆಡ್ತಾರೆ ಅನ್ನೋದಕ್ಕೆ. ಹೌದು ಕೆಲವ್ರಿಗೆ ಕೆಲವು ಭಾಗ್ಯ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಅದು ಹೌದು ಸರ್. ಅದ್ ಪಡ್ಕೊಂಡ್ ಬಂದಿರ್ಬೇಕು. ಬಟ್ ಏನೋ ಅವ್ರು ಹೇಳ್ತಿದ್ರು, ನಿಮ್ ಸಿನಿಮಾಗಳು ಆಡಕ್ ಆಗ್ಲಿಲ್ವಲ್ರಿ ನಾವು ಅಂತ ಹೇಳೋರು. ಅಪ್ಪಾಜಿ ಒಂದ್ ಸಾಂಗಾರ ಆಡ್ಬೇಕಿತ್ತು ನನ್ನ ಸಿನಿಮಾದಲ್ಲಿ ಅಂತ ಹೇಳುವೆ. ಹಾ ಮುಂದೆ ಆಡೋಣ ಬಿಡ್ರಿ ಏನಾರು, ಮುಂದೆ ಇದ್ದಿದ್ರು ಪಾಪ ಆಡ್ತಿದ್ರು ಏನು. ಆಡ್ತಿದ್ರು. ಸರ್ ಈ ಚಿತ್ರ ನೋಡಿದ್ಮೇಲೆ ಅಣ್ಣವ್ರು ನಿಮ್ಮ ಹತ್ರ ಏನ್ ಹೇಳಿದ್ರು ಸರ್ ಈ ಚಿತ್ರದ ಬಗ್ಗೆ? ತುಂಬಾ ಹೇಳಿದ್ರು. ಮನೆ ಕರ್ಸ್ಬಿಟ್ಟು ತಬ್ಕೊಂಡು ಒಂದು ಮುತ್ತು ಕೊಟ್ರು ನನಗೆ. ಓ ನಮ್ ಪುಣ್ಯವಂತರು ಪಾರ್ವತಿ ಸರ್. ಹಾ ನಮ್ ಪಾರ್ವತಿ ಹೇಳ್ತಿದ್ರು ರೀ, ಏನ್ರಿ ನಿಮ್ ಕಾಡ್ನ ಒಂದ್ ಸಿನಿಮಾ ಹಂಗ್ ಹೋಗ್ತಾ ಇದೆ, ಎಲ್ಲಾ ಕಡೆ ಹೌಸ್ಫುಲ್ ರೀ, ಹಾ ಏನ್ ನಿಮ್ ಕೊಳ್ಳೇಗಾಲದ ಒಂದು ಆರ್ಭಟ ಜೋರಾಗ್ಬಿಟ್ಟಿದೆ ಅಂತ ಅಂತಿದ್ಲು ನಮ್ ಹಾ ಪಾರ್ವತಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನ್ರಿ, ನಮ್ ಭಾಗದವ್ರು ನೀವು ಇಷ್ಟೊಂದು ಅದ್ಭುತವಾಗಿ ಓಡ್ತಾ ಇರೋದು. ಹಾ ಆಮೇಲೆ ಹೇಳೋರು, ನಮ್ ರಾಗುದು ಶಿವುದು ನಮ್ ಭಾಗದವ್ರು ಸುಮಾರು ಜನ ಡೈರೆಕ್ಟರ್ ಮಾಡಿದ್ರು ಸಿನಿಮಾಗಳನ್ನ, ಬಟ್ ಯಾರ್ದು ಈ ಲೆವೆಲ್ ಅಷ್ಟು ಹೋಗ್ಲಿಲ್ಲ, ಹಾ ಸುಮಾರಾಗೋಯ್ತು. ಬಟ್ ನಿಮ್ ಸಿನಿಮಾ ಈ ಮಟ್ಟಿಗೆ ಹೋಗ್ತಾ ಇದೆ ಅಂದ್ರೆ ಹಾ. ನಮ್ ಕಂಪ್ನಿಲೇ ದೊಡ್ಡ ಹಿಟ್ಟು ಅಂತ ಹೇಳ್ತಾ ಇದ್ಲು ಪಾರ್ವತಿ ಅಂತ ಹೇಳೋರು. ಅದೆಲ್ಲ ಕೇಳಿದ್ರೆ ನಮ್ಗೊಂಥರ ಖುಷಿ ಇಲ್ವಾ? ಹೌದು ಸರ್. ಅವೆಲ್ಲ ನಮ್ಗೆ ಅವಾಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಮೊಬೈಲ್ ಹೌದು ಇರ್ಲಿಲ್ಲ, ಏನು ನಮ್ಗೆ ಇದಿಲ್ಲ. ಅವೆಲ್ಲ ಇಲ್ಲ ನೆನ್ಪು. ಅದೇ ನಮ್ಮ ಮನ್ಸಲ್ಲಿ ಅಷ್ಟೇ ಅವೆಲ್ಲ ಇರೋದೀಗ. ಹಾ ಹೌದು ಸರ್. ಪುಣ್ಯವಂತರು, ಅದನ್ನೆಲ್ಲ ನಾವು ಅನುಭವಿಸಿದೀವಲ್ಲ. ಹೌದು ಸರ್, ಖಂಡಿತ ನೀವು ಭಾರಿ ಪುಣ್ಯವಂತರು ಸರ್ ಅದ್ರಲ್ಲೂ. 100% ಅವ್ರ ಜೊತೆ ನಾನು ಸ್ಪೆಂಡ್ ಮಾಡಿರೋ ಟೈಮ್, ಅವ್ರ ಜೊತೆ ಊಟ ಮಾಡಿರೋದು, ಅವ್ರ ಅನುಭವಗಳು, ನಮ್ ಮೂರು ವಿಷಯ ಹೇಳೋದು, ಸಿನಿಮಾಗಳ ಅನುಭವ, ಹಾ ಅವ್ರ ಸಿಂಪ್ಲಿಸಿಟಿ, ಅವೆಲ್ಲ ಯಾವಾಗಲೂ ಮರೆಯಕ್ ಆಗದೇ ಇಲ್ಲ ನಮ್ಗೆ. ಸರ್ ಅಣ್ಣವ್ರ ಆಯ್ತು. ಈಗ ಅಪ್ಪು ಬಾಸು ಈ ಚಿತ್ರ ನೋಡಿ ನಿಮ್ಮ ಹತ್ರ ಏನ್ ಹೇಳಿದ್ರು ಸರ್? ಅವರೇ ಸಿನಿಮಾ ಮಾಡ್ಸಿದ್ರು ನಂಗೆ, ಈ ಕತೆ ಚೆನ್ನಾಗಿರುತ್ತೆ ಮಾಡಿ ಅಂತ. ಮಾಮೂಲಿ ಅವರು ಯಾವ್ದನ್ನು ಎಕ್ಸೈಟ್ ಆಗಲ್ಲ, ಎಕ್ಸಾಜಿರೇಟ್ ಆಗಲ್ಲ. ಅವರು ಹಾ ಸಿನಿಮಾ ಕೊಟ್ಮೇಲೆ ಒಬ್ಬ ಡೈರೆಕ್ಟರ್ ನಂಬಿ ಒಂದ್ ಸಿನಿಮಾ ಕೊಟ್ಮೇಲೆ ಅದು ಆಗು ಹೋಗುಗಳೆಲ್ಲ ಅವ್ನಿಗೆ ಬಿಟ್ಬಿಡ್ತಾರೆ. ಅವ್ರು ಯಾವತ್ತ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯಾವ್ದೇ ಸಿನಿಮಾ ಆಗ್ಲಿ, ಹಾ ಅವ್ರಿಗೊಂದ್ ಸ್ಕ್ರಿಪ್ಟ್ ಇಷ್ಟ ಆಯ್ತು, ಡೈರೆಕ್ಟರ್ ಇಷ್ಟ ಆದ್ರು, ಅವ್ರು ಹ್ಯಾಂಡ್ ಓವರ್ ಕೊಟ್ಬಿಟ್ಮೇಲೆ ಮುಗೀತಷ್ಟೇ. ಅವರು ಹಾ ಅದು ಓಡುತ್ತೋ ಬಿಡುತ್ತೋ ಓಡಲ್ವೋ ಅಂತ ಕನ್ಫ್ಯೂಷನ್ ಇರಲ್ಲ. ಹಾ ಅವ್ರಿಗೆ ಗೊತ್ತು ಚೆನ್ನಾಗ್ ಮಾಡಿದ್ರೆ ಓಡುತ್ತೆ, ಚೆನ್ನಾಗ್ ಮಾಡಿದ್ರೆ ಇಲ್ಲ ಅಂತ. ಬಟ್ ಅದನ್ನ ಬ್ಲೇಮ್ ಮಾಡಲ್ಲ, ಎಕ್ಸೈಟು ಆಗಲ್ಲ. ಹಾ ಆಮೇಲೆ ಕ್ಯೂರಿಯಾಸಿಟಿ, ನಾನ್ ಸಿನಿಮಾ ಕೊಟ್ಬಿಟ್ಟಿದೀನಿ ಮಹೇಶ್ಗೆ, ಹೆಂಗ್ ಮಾಡ್ತಾನೋ ಏನ್ ಮಾಡ್ತಾನೋ ಆ ಒಂದ್ ಡೌಟು ಇಲ್ಲ ಅವ್ರಿಗೆ. ಹಾ ಆಮೇಲೆ ಸಿನಿಮಾ ಇಟ್ಟಾದ್ಮೇಲೂ ಕೂಡ ಜನ ಎಲ್ಲ ಹೇಳಿ, ಏನ್ ಸರ್ ಸಿನಿಮಾ ಇಷ್ಟೊಂದ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳಿದಾಗ್ಲೂ ಕೂಡ ಅವ್ರು ಎಕ್ಸೈಟ್ ಆಗ್ಲಿಲ್ಲ. ಹಾ ಹೌದಾ ಅದು ಮಹೇಶ್, ಮಹೇಶ್ ನಿಮ್ ಸಿನಿಮಾ ಇಷ್ಟು ಹೊಗಳ್ತಾ ಇದಾರೆ, ಬಹಳ ಖುಷಿ ಆಗುತ್ತೆ ಮಹೇಶ್ ಅನ್ನೋರು. ಹಾ. ಅಂದ್ರೆ ಎಲ್ಲಾನು ಈಕ್ವಲ್ ಆಗಿ ಒಂಥರ ಸೈಲೆಂಟ್ ಆಗಿ ತಗೊಂಡೋಗೋರು. ಅವ್ರು ತುಂಬಾ ಸರ್ ಎಕ್ಸೈಟ್ ಆಗ್ತಿರ್ಲಿಲ್ಲ ಅವ್ರು. ಅವರು ನಿಮ್ಮ ಚಿತ್ರ ಅಂತಿದ್ರು ಅಷ್ಟೇ ಹೊರತು ನನ್ ಚಿತ್ರ ಅಂತ ಹೇಳ್ತಿದ್ದಿಲ್ಲ ಅಂದ್ರೆ. ದೇವ್ರಣೆ ಹೇಳ್ತಿರ್ಲಿಲ್ಲ, ಏನ್ ಮಹೇಶ್ ನಿನ್ ಸಿನಿಮಾ ಹಂಗೆ ಜನ ಹೊಗಳ್ತಾವ್ರೆ, ಹಾ ಸೂಪರ್ ಆಗಿದೆ ಅಂತ. ಅವ್ರು ಆಕ್ಟ್ ಮಾಡಿರೋದು ನನ್ ಸಿನಿಮಾ ಅಂತ ಹೇಳ್ತಿರ್ಲಿಲ್ಲ ಅವರು. ಹಾ. ಅದು ಅವ್ರ ನೋಡಿ ಸಿನಿಮಾ ಅಲ್ಲೇ ಅಲ್ದೆ ಅವ್ರ ಗೊತ್ತಾಗತ್ತೆ ಅವ್ರಿಗೆ. ಪ್ರೊಡ್ಯೂಸರ್ ಬೇರೆ ಅದ್ರಲ್ಲೂ. ಅದ ನನ್ ಅದು ಅವ್ರಿಗೆ ಹೇಳೋದೇನು ಅಂದ್ರೆ, ಹಾ ಸಿನಿಮಾ ಅಂದ್ರೆ ಒಬ್ಬ ಪ್ರೊಡ್ಯೂಸರು ಡೈರೆಕ್ಟರ್ ಪ್ರೊಡ್ಯೂಸರ್ದು ಸಿನಿಮಾ, ಹಾ ಆಕ್ಟರ್ದಲ್ಲ. ಪ್ರೊಡ್ಯೂಸರ್ ಡೈರೆಕ್ಟರ್ ಇದ್ರೆ ಅಲ್ವಾ ಮಹೇಶ್ ಸಿನಿಮಾ ಆಗೋದು, ಒಬ್ಬ ಕ್ರಿಯೇಟರ್ ಇನ್ವೆಸ್ಟರ್ ಇದ್ರೆ. ಹಾ ನಾವೆಲ್ಲ ನೀವಿಬ್ರು ಬಂದ್ಮೇಲೆ ನಾವೆಲ್ಲ ಇರೋದು ಅಂತ ಅವ್ರ ಐಡಿಯಾ. ಆ ರಾಜ್ಕುಮಾರ್ ಅವರು ಹೇಳಿರೋದು ಅದನ್ನೇ, ಹಾ ಸರ್. ವಿತೌಟ್ ಕ್ರಿಯೇಟರ್ ದೇರ್ ಇಸ್ ನೋ ಕ್ರಿಯೇಷನ್ ಅಂತಾರಲ್ಲ ಹಂಗೆ. ಹೌದು ಸರ್. ಸರ್ ಹಿಂದೆ ಹಳೇದು ಯಾವ ತರ ಈ ಚಿತ್ರ ಓಡಿತ್ತು, ಮೇನಕಾ ಇನ್ನಿತರ ಚಿತ್ರಮಂದಿರದಲ್ಲಿ ಓಡಿತ್ತು, ಅದೇ ತರ ನಾಳೆನು ಇದಾಗ್ಲಿ ಅಂತ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ರಘು. ಇಷ್ಟೊತ್ತರೆಗೂ ನನ್ನ ಚಾನೆಲ್ ಅಲ್ಲಿ ಮಾತಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ರಘು, ಒಳ್ಳೇದಾಗ್ಲಿ, ಹೀಗೆ ಮಾಡ್ತಾ ಇರಿ, ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರಘು, ಬಾಯ್ ಬಾಯ್.